ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಹೆಲ್ದಿ ರೆಸಿಪಿ ಏನು ಅಂತಂದ್ರೆ ನಾನು ಇಲ್ಲಿ ಪನ್ನೀರ್ ಕಟ್ಲೆಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡತ್ತೀನಿ. ನೋಡ್ರಿ ಇಲ್ಲಿ ಇದು ಪನ್ನೀರ್ ಕಟ್ಲೆಟ್ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ 2 ಚಮಚೆ ಶೇಂಗಾ ಪೌಡ್ರ್ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ನಿಮ್ಗೆ ಖಾರಕ್ಕೆ ತಕ್ಕಂಥ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೋದು. ನೀವು ಬೇಕಂದ್ರೆ ಖಾರನೂ ಯೂಸ್ ಮಾಡ್ಕೋಬೋದು ಅಥವಾ ಪೆಪ್ಪರ್ ಯೂಸ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಆಮೇಲೆ ಅರಿಶಿನದ ಪೌಡ್ರ್, ಆಮೇಲೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಅಜ್ವಾನ, ಇಂಗು ಪೌಡರ್ ಇಷ್ಟು ಹಾಕ್ಕೊಂಡಿನಿ. ನಿಮ್ಗೆ ಬೇಕಂದ್ರೆ ಯಾವುದಾದ್ರೂ ಮಸಾಲ ನೀವು ಆ್ಯಡ್ ಮಾಡ್ಕೋಬೋದು. ನಾ ಇಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡಿನಿ, ಯಾಕಂದ್ರೆ ಅದು ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ. ನಡು ಹಿಂಗೆ ಬಾಯಿಗೆ ಸಿಗ್ತಿರುತ್ತೆ, ನೀವು ಹಾಕ್ಕೊಂಡು ನೋಡಿರಿ. ಶೇಂಗಾ ಪೌಡ್ರ್ ಇಷ್ಟು ಇದು ಹಿಂಗೆ ಪೌಡ್ರ್ ಆಗಬೇಕು ಅಂತೇನಿಲ್ಲ. ನನ್ನ ಕಡೆ ಇಷ್ಟ ಪೌಡ್ರದ್ದಿತ್ತು, ಅದಕ್ಕೆ ನಾ ಇಷ್ಟು ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಹಿಂಗೆ ಸಣ್ಣದು ಇದನ್ನು ಮಾಡಿರ್ತೀವಲ್ಲ ಪೀಸ್ ಆ ರೀತಿ ಪೌಡ್ರ್ ಇದ್ರೂ ಹಾಕ್ಕೋಬೋದು. ಅದು ಟೇಸ್ಟ್ ಜಾಸ್ತಿ ಬರುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿನಿ. 150 ಅಥವಾ 100 ಗ್ರಾಮ್ಸ್ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಕೈ ಒಳಗೆ ಎಲ್ಲ ಕಲಿಸ್ಕೋಬೇಕು ಚೆಂದಂಗೆ. ಅದು ಹಿಂಗೆ ಹದ ಬರಬೇಕು ನೋಡಿರಿ. ಈ ರೀತಿ ಹಿಂಗೆ ಹಾಕಿದ್ರೆ ಅದು ಉಂಡೆ ಥರ ಆಗಬೇಕು, ಆ ರೀತಿ ಹದ ಬರುತ್ತೆ. ಅಷ್ಟಾದರೆ ಸಾಕು. ನೀವು ಅದ್ರ ಮೇಲೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೋಬೋದು. ಆಮೇಲೆ ಕೊರಿಯಂಡರ್ ನಿಮಗೆ ಬೇಕಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ಕಸೂರಿ ಮೇಥಿ ಹಾಕ್ಕೋಬೋದು. ಇಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಕಟ್ಲೆಟ್ ಶೇಪ್ ಥರ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ನಾನಿಲ್ಲೇ ಒಂದು ಪ್ಯಾನಿಗೆ ಹಿಂಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಕಟ್ಲೆಟ್ಸ್ ಎಲ್ಲ ಇಟ್ಕೊಂಡಿನಿ. ಕಟ್ಲೆಟ್ಸ್ ಇಟ್ಕೊಂಡು ಒಂದು ಸೈಡ್ ಬೆಂದಮೇಲೆ ನೀವು ಹಿಂಗೆ ಚೇಂಜ್ ಮಾಡ್ಕೋಬೇಕು. ನೀವು ಬೇಕಂತ ತುಪ್ಪ ಹಾಕೋರಿ, ಇಲ್ಲಾಂದ್ರೆ ನೀವು ಆಯಿಲ್ನಾಗ ಫ್ರೈ ಮಾಡ್ಕೋಬೋದು. ಶಾಲೋ ಫ್ರೈ ಮಾಡ್ಕೋಬೇಕು ಅಷ್ಟೇ. ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಟು ಮೀಡಿಯಮ್ ಲೋ ಒಳಗೆ ಇಟ್ಕೊಂಡು ಇದನ್ನು ಹಿಂಗೆ ಬೇಯಿಸ್ಕೊತಿರ್ಬೇಕು. ಎರಡೂ ಕಡೆ ಬೇಯಿಸ್ಕೊಂಡಾದ್ಮೇಲೆ ಹಿಂಗೆ ಕಾಣ್ತೈತಿ ಕಟ್ಲೆಟ್. ನೋಡಿರಿ ಅದನ್ನು ಹಾಕಿದ್ದು ಎಳ್ಳೆಲ್ಲ ಎಷ್ಟು ನೀಟಾಗಿ ಕಾಣ್ತವೆ ನೋಡಿರಿ, ಎಷ್ಟು ಮಸ್ತ್ ಇರುತ್ತೆ. ಆ ಸ್ಮೆಲ್ಲು ಎಷ್ಟು ಚಲೋ ಇರುತ್ತೆ. ನಾನು ಇದನ್ನೇ ನಾನು ಪಲಾವ್ ಜೊತೆ ಸರ್ವ್ ಮಾಡತ್ತೀನಿ. ಇದು ಕ್ಯಾಪ್ಸಿಕಮ್ ಪಲಾವ್, ತವಾ ಪಲಾವ್ ಅಂತಾರೆ. ಅದು 2 ಕಟ್ಲೆಟ್ ಇಟ್ಟೀನಿ. ಆಮೇಲೆ ಇಲ್ಲಿ ಸಾಸ್ ಜೊತೆ ಹಾಕಿ ಸರ್ವ್ ಮಾಡತ್ತೀನಿ. ನೋಡಿರಿ, ಇದು ಕಂಪ್ಲೀಟ್ ಒಂದು ಲಂಚ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.